18 ವರ್ಷ ಆದ್ಮೇಲೆ ನಾವು RCB ಕಪ್ ಗೆದ್ದಿರೋ ಖುಷಿಯಲ್ಲಿ RCB ಫ್ಯಾನ್ಸ್ ಎಲ್ಲ ಫುಲ್ ಡಿಮ್ಯಾಂಡ್ ಮಾಡ್ತಾ ಇದ್ರು. RCB ಕಾನ್ಸೆಪ್ಟ್ ಅಲ್ಲಿ ಗಣೇಶ ತರಿಸ್ಕೊಡಿ ಬ್ರೋ ಅಂತ. ಅದು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಂತೂ ಇದು ಇನ್ನೂ ಖುಷಿಯಾದ ವಿಚಾರ. ಶಿವ ಕಾನ್ಸೆಪ್ಟ್ ಅಲ್ಲೂ ಗಣೇಶ ತಂದಿದ್ದೀನಿ. ನೋಡ್ಬೋದು ನಂದಿ ಮೇಲೆ ಕುತ್ಕೊಂಡಿರೋ ತರ ಫುಲ್ ರಿಯಲಿಸ್ಟಿಕ್ ಆಗಿದೆ, ಅಂದ್ರೆ ದೇವರೇ ಎದ್ದು ಬಂದಂಗಿದೆ. ಸುಮಾರು ಕಡೆ ನೋಡಿದ್ವಿ, ಇದು ಫಿನಿಶಿಂಗ್ ಚೆನ್ನಾಗಿರ್ತಿರಲಿಲ್ಲ ಅಥವಾ ಮಣ್ಣದು ಈ ಥರ ಗ್ಲಾಸ್ ಫಿನಿಶಿಂಗು ಎಲ್ಲೂ ನೋಡಿಲ್ಲ ನಾನು. ಪ್ರೈಸ್ ವೈಸು ಅಫೋರ್ಡಬಲ್ ಕನ್ಸ್ಕೊಂಡು ತಗೋಬೋದು, ಚೆನ್ನಾಗಿದೆ. ಮತ್ತೆ ಇನ್ನೊಂದು ಟ್ರೆಂಡಿಂಗ್ ಪೀಸು ಪಾಟೀಲ್ ಗಣೇಶ. ಇದು ಗರ್ಭಗುಡಿಯಲ್ಲಿ ದೇವ್ರು ಯಾವ ಕಲರ್ ಇರುತ್ತೋ ಅದೇ ಕಲರಲ್ಲಿ ತಂದಿದ್ದೀನಿ. ಒಂದೇ ಒಂದು ಆಂಟಿಕ್ ಪೀಸ್ ಇದೆ, ಮೋಸ್ಟ್ ಡಿಮ್ಯಾಂಡೆಡ್ ಪೀಸ್. ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಕ್ಷರ್ ಅಂತ. ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಅಕ್ಷರ್ ಆರ್ಟ್ಸ್ ಅಂತ. ನಮ್ಮದು ಲೊಕೇಶನ್ ಬಂದ್ಬಿಟ್ಟು TC ಪಾಳ್ಯ ರಾಮಮೂರ್ತಿ ನಗರ್ ಮೇನ್ ರೋಡು, ನೆಕ್ಸ್ಟು ಸೆಲ್ ಪೆಟ್ರೋಲ್ ಬಂಕು. ನಮ್ಮ ಹತ್ರ 10 ಅಡಿಯಿಂದ 9 ಅಡಿವರೆಗೂ ಗಣೇಶ ಮೂರ್ತಿಗಳು ಸಿಗುತ್ತೆ. ಎಲ್ಲ ಥರ ವೆರೈಟಿ ಗಣೇಶ ಮೂರ್ತಿ ಇದೆ. ನೋಡ್ಬೋದು ವೆಂಕಟೇಶ್ವರ ಸ್ವಾಮಿ ಕಾನ್ಸೆಪ್ಟಲ್ಲಿ ಗಣೇಶ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ 6 ಫೀಟ್ ಇದೆ. ತುಂಬ ಜನ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ರು, ಇದೇ ಥರ ಗಣೇಶ ಇನ್ನೊಂದು ಮಾಡ್ಕೊಡಿ ಅಂತ. ಇದು ಆಲ್ರೆಡಿ ಬುಕ್ ಆಗಿತ್ತು. ಇನ್ನೊಂದು ಗಣೇಶ ಆಲ್ರೆಡಿ ರೆಡಿ ಇದೆ, ಪಂಚೆ ಶಾಲು ಹೊಡಿಬೇಕಷ್ಟೇ. ಬೇಕಾದವ್ರು ಬಂದು ಬುಕ್ ಮಾಡ್ಕೊಬೋದು. ನಿಮ್ಗೆ ಯಾವ ಕಲರ್ ಪಂಚೆ ಶಾಲು ಕೇಳ್ತಿರೋ ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಹದಿನೆಂಟು ವರ್ಷ ಆದ್ಮೇಲೆ ನಾವು RCB ಕಪ್ ಗೆದ್ದಿರೋ ಖುಷಿಯಲ್ಲಿ RCB ಫ್ಯಾನ್ಸ್ ಎಲ್ಲ ಫುಲ್ ಡಿಮ್ಯಾಂಡ್ ಮಾಡ್ತಾ ಇದ್ರು. RCB ಕಾನ್ಸೆಪ್ಟ್ ಅಲ್ಲಿ ಗಣೇಶ ತರಿಸ್ಕೊಡಿ ಬ್ರೋ ಅಂತ. ಅದು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಂತೂ ಇದು ಇನ್ನೂ ಖುಷಿಯಾದ ವಿಚಾರ. ಯಾಕಂದ್ರೆ ಕೊಹ್ಲಿ ಕಪ್ ನಿಂತ್ಕೊಂಡಿರೋ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಮಾಡಿಸಿದ್ದೆ. ಒಂದೇ ಒಂದು ಆಂಟಿಕ್ ಪೀಸ್ ಇತ್ತು, ಬುಕ್ ಆಗ್ಬಿಟ್ಟಿತ್ತು. ಮತ್ತೆ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ರು ನಮ್ಗೆ ಅಂತ. ಮತ್ತೆ 2 ಪೀಸ್ ಆರ್ಡರ್ ಮಾಡಿದೀನಿ, ನಾಳೆ ಬೆಳಗ್ಗೆ ಬರುತ್ತೆ. ಬೇಗ ಬಂದು ಬುಕ್ ಮಾಡ್ಕೊಬೋದು. ನನ್ನ ಅಂಗಡಿಯಲ್ಲೇ ಮೋಸ್ಟ್ ಡಿಮ್ಯಾಂಡು, ಮೋಸ್ಟ್ ಫೇಮಸ್ ಆಗಿರೋ ಗಣೇಶ ಅಂದರೆ ವೆಂಕಟೇಶ್ವರ ಸ್ವಾಮಿ ಥೀಮಲ್ಲಿರೋ ಗಣೇಶನೇ ಫೇಮಸ್ ಆಗಿದ್ದು. ಮತ್ತು ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡ್ತಾಯಿದ್ರು ವೆಂಕಟೇಶ್ವರ ಸ್ವಾಮಿ ಥೀಮಲ್ಲಿ ಚಿಕ್ಕ ಗಣೇಶ ತರಿಸ್ಕೊಡಿ ಅಂತ. ಇದು ಆಲ್ಮೋಸ್ಟ್ 4.5 ಫೀಟ್ ಇದೆ. ಮತ್ತೆ ರಿಲೋಡ್ ಮಾಡಿಸಿದ್ದೀನಿ. ಒಂದೇ ಒಂದು ಆ್ಯಂಟಿಕ್ ಪೀಸ್ ಇದೆ. ನೋಡ್ಬೋದು ಆಲ್ಮೋಸ್ಟ್ ಇದು 4.5 ಫೀಟ್ ಇದೆ. ಹೂವು ಮೇಲೆ ಕುತ್ಕೊಂಡಿರುವಂಥ ಗಣೇಶ. ಆನೆ ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ನಮ್ಮ ಹತ್ರ ಎಲ್ಲ ಗಣೇಶನ ಆ್ಯಂಟಿಕ್ ಪೀಸು, ಅಂದರೆ ಒಂದೇ ಪೀಸು ಒಂದೇ ಗಣೇಶ. ಮತ್ತೆ ಗಣೇಶ ರಿಪೀಟ್ ಆಗಲ್ಲ. ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ತಂದ್ಕೊಡೋದು. ಯಾವ ಏರಿಯಾದವ್ರು ಬ್ರೋ ನೀವೆಲ್ಲ? ಕಲ್ಕೆರೆ ಬ್ರೋ, ಮುನಿವೆಂಕಟಪಲ್ಲೆ. ಅಲ್ಲಿಂದ ಬಂದಿದ್ದೀರಾ? ಹೌದು. ಯಾವ ಗಣೇಶ ಬುಕ್ ಮಾಡಿದ್ದೀರಾ? ಇದೆ ಬ್ರೋ. ಇದೇನಾ ನಿಮ್ ಗಣಪತಿ? ಇದೆ. ಹೇಗಿದೆ ಬ್ರೋ ಇಲ್ಲಿ ಕಲೆಕ್ಷನ್ಸ್? ಬ್ರೋ ಕಲೆಕ್ಷನ್ಸ್ ತುಂಬಾ ಚೆನ್ನಾಗೈತೆ, ಅಫೋರ್ಡಬಲ್ ಪ್ರೈಸ್ ಎಲ್ಲ. ಈ ಗಣೇಶನೂ ಅಷ್ಟೇ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಪೀಸು. ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದೀವಿ. ಪಂಚೆ ಹೊಡಿಬೇಕು. ಕಸ್ಟಮರ್ ಯಾವ ಕಲರಲ್ಲಿ ಕೇಳ್ತಾರೋ ಆ ಕಲರಲ್ಲಿ ಪಂಚೆ ಹೊಡೆದು ಕೊಡ್ತೀನಿ. ಮತ್ತು ಇದೂ ಅಷ್ಟೇ ಮುಂಬೈ ಸ್ಟೈಲ್ ದರ್ಬಾರ್ ಗಣೇಶ ಕಾನ್ಸೆಪ್ಟಲ್ಲೂ ನಮ್ಮ ಹತ್ರ ಇದೆ. ಆಲ್ಮೋಸ್ಟ್ 9 ಫೀಟ್ ಬರುತ್ತೆ. ಇನ್ನು ಪ್ರಭಾವಳಿ ಬರಬೇಕು. ಇದರಲ್ಲಿ ಇನ್ನೂ ಮತ್ತೆ ಪೀಸ್ ಇದೆ, ಬೇಕಾದರೆ ಬಂದು ವಿಸಿಟ್ ಮಾಡಿ. ತುಂಬ ಜನ ಕಸ್ಟಮರ್ಸ್ ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು, ಏನು ಬ್ರೋ ಇದು POP ನ ಅಂತ. ಇದು POP ಅಲ್ಲ, ನೋಡೋಕೆ ಮಾತ್ರ POP ಥರ ಇದೆ. 100% ಇದು ಮಣ್ಣಿನ ಗಣೇಶ. ಇದು ಎಕೋ ಫ್ರೆಂಡ್ಲಿ ಗಣೇಶ. ಬೇಕಂದರೆ ಬಂದು ಡೆಮೋ ತೋರಿಸ್ತೀನಿ, ಬೇಕಂದರೆ ಬಂದು ಲೈವಲ್ಲೇ ನೋಡ್ಬೋದು ನೀವು. ನೀರಲ್ಲಿ ಹಾಕಿದ್ರೆ ಮಿನಿಮಮ್ 10 to 20 ಮಿನಿಟ್ಸಲ್ಲಿ ಕರಗ್ಬಿಡುತ್ತೆ ಇದು. ಬ್ರೋ ಇದು ಯಾವ ಥೀಮ್ ಬ್ರೋ ಇದು? ಬ್ರೋ ಇದು ಅಯ್ಯಪ್ಪ ಸ್ವಾಮಿ ಕಾನ್ಸೆಪ್ಟಲ್ಲಿ ಗಣೇಶ ಮಾಡಿಸಿರೋದು. ಆಲ್ಮೋಸ್ಟ್ 5 ಫೀಟ್ ಇದೆ. ಇದ್ರ ವಿಶೇಷತೆ ಏನಂದರೆ ಅಡಿಯಿಂದ ಮುಡಿವರೆಗೂ ಪ್ಯೂರ್ ಮಣ್ಣಲ್ಲಿ ಮಾಡಿರೋದು. ಅದು ಡೈ ಉಪಯೋಗಿಸದೆ ಮಾಡಿರೋದು. ಪೂರ್ತಿ ಗಣೇಶ ಹ್ಯಾಂಡ್ ಮೇಡಲ್ಲಿ ಮಾಡಿರೋದು. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುವಂಥ ಗಣೇಶ ಅಯ್ಯಪ್ಪ ಸ್ವಾಮಿ ಕಾನ್ಸೆಪ್ಟಲ್ಲಿದೆ. ನೋಡ್ಬೋದು ಆಂಜನೇಯ ಗಣೇಶ ಕುಳಿಸ್ಕೊಂಡಿರೋ ಕಾನ್ಸೆಪ್ಟಲ್ಲೂ ಇದೆ. ಇದೂ ಆಲ್ಮೋಸ್ಟ್ 5 ಫೀಟ್ ಇದೆ. ಬೇಗ ಬಂದು ವಿಸಿಟ್ ಮಾಡ್ಬೋದು. ನಿಮ್ಗೆ ಸ್ಟೋನ್ ವರ್ಕ್ ಬೇಕಂದರೆ ಸ್ಟೋನ್ ವರ್ಕು ಮಾಡ್ಕೊಡ್ತೀನಿ. ಕಸ್ಟಮೈಸು ನೀವು ಯಾವ ಕಲರಲ್ಲಿ ಕೇಳ್ತೀರೋ ಆ ಕಲರಲ್ಲಿ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ಲಾಲ್ಬಾಗ್ ಕಾ ರಾಜ ಅಂತ ಈ ಗಣೇಶ ಹೆಸರು. ಮುಂಬೈಯಲ್ಲಿ ಫುಲ್ ಟ್ರೆಂಡಿಂಗು ಡಿಮ್ಯಾಂಡ್ ಇರೋ ಪೀಸು. ನಮ್ಮಲ್ಲಿ ಒಂದೇ ಒಂದು ಆ್ಯಂಟಿಕ್ ಪೀಸ್ ಇದೆ, ಲಿಮಿಟೆಡ್ ಸ್ಟಾಕು. ಬೇಗ ಬಂದು ವಿಸಿಟ್ ಮಾಡಿ. ಇದೂ ಅಷ್ಟೇ ವಿಠಲ ಸ್ವಾಮಿ ಕಾನ್ಸೆಪ್ಟಲ್ಲಿ ಗಣೇಶ ತಂದಿದ್ದೀನಿ. ಮೋಸ್ಟ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋ ಪೀಸು. ಕಸ್ಟಮೈಸು. ಇನ್ನೂ ಶಾಲು ಹೊಡೆದಿಲ್ಲ, ಪಂಚೆ ಹೊಡೆದಿಲ್ಲ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪಂಚೆ ಶಾಲು ಹೊಡ್ಕೊಡ್ತೀನಿ. ಒಂದೇ ಒಂದು ಆ್ಯಂಟಿಕ್ ಪೀಸ್ ಇದೆ, ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಬ್ರೋ ಇದು ಯಾವ ಗಣಪತಿ ಬ್ರೋ? ಇದು ಅಷ್ಟೇ ಮುಂಬೈ ಸ್ಟೈಲು ಡ್ಯಾನ್ಸಿಂಗ್ ಗಣೇಶ ಅಂತ. ಫುಲ್ಲು ಸ್ಟೋನ್ ಮಾಡಿದ್ದೀರಿ. ಒಂದೇ ಒಂದು ಆ್ಯಂಟಿಕ್ ಪೀಸ್ ಇದೆ. ನಮ್ಮಲ್ಲೆಲ್ಲ ಆ್ಯಂಟಿಕ್ ಪೀಸೇ ಇರೋದು. ಬೇಗ ಬಂದು ಬುಕ್ ಮಾಡ್ಕೊಬೋದು. ನೋಡೋಕೆ ಒಳ್ಳೆ POP ಥರ ಇದೆ. POP ಎಲ್ಲ ಮಣ್ಣು ಬ್ರೋ. ಆ್ಯಕ್ಚುಲಿ ಇವ್ರ ಹತ್ರ ಒಳ್ಳೆ ಕ್ರೇಜಿ ಕಲೆಕ್ಷನ್ಸ್ ಇದೆ. 3.5 ಅಡಿ, 4 ಅಡಿ, 5.5 ಅಡಿ ಗಣಪತಿಯಲ್ಲಿ ನೀವು ಬಂದರೆ ಮಾತ್ರ ಆಲ್ಮೋಸ್ಟ್ ಇವ್ರ ಹತ್ರ ಏನಿಲ್ಲ ಅಂದರೆ ಒಂದು 600 to 700 ಪೀಸಸ್ ಅಂತೂ ಇದೆ. ಮತ್ತು ಬೇರೆ ಗೋಡನಲ್ಲಿ ಇಕ್ಕಿದಾರಂತೆ. ಇದು ಒಂದೇ ಗೋಡನಲ್ಲಿ 600 ಪೀಸಸ್ ತನಕ ಇದೆ ಗಣಪತಿ. ದೊಡ್ಡದಿಂದ ಇದು ಚಿಕ್ಕದ ತನಕ. ನೀವು ಒಂದು ಸಲ ಬಂದು ಇವ್ರ ಗೋಡನ್ನ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸಕ್ಕದ ಒಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಗಣಪತಿ. ಮತ್ತು ಪ್ರೈಸಸ್ ಕೂಡ ಅಷ್ಟೇ ಅಫೋರ್ಡೆಬಲ್ ಆಗಿದೆ. ಬೇರೆ ಶಾಪ್ಸ್ ಕಂಪೇರ್ ಮಾಡಿದ್ರೆ ಇವ್ರ ಪ್ರೈಸಸ್ ಅಫೋರ್ಡೆಬಲ್ ಆಗಿದೆ.
ಇಲ್ಲಿ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಗುರು ಗಣಪತಿ. ನಿಮ್ಗೆ ಅರ್ಧ ಅಡಿ ಬೇಕಾ 2 ಅಡಿ ಬೇಕಾ ಮನೇಲಿ ಕೂರ್ಸೋಕ್ಕೆ, ಅಥವಾ ಏರಿಯಾದಲ್ಲಿ ಕೂರ್ಸೋಕ್ಕೆ 4 ಅಡಿ 6 ಅಡಿ ಅಥವಾ 9 ಅಡಿ ಬೇಕಾ, ಎಲ್ಲ ಸೈಜ್ ಗಣಪತಿ ಇವ್ರ ಹತ್ರ ಇದ್ದೇ ಇರುತ್ತೆ. ಜೊತೆಗೆ ಇವ್ರ ಹತ್ರ ಇರೋ ಕಲೆಕ್ಷನ್ಸ್ ಯಾವುದು ರಿಪೀಟ್ ಆಗೋದಿಲ್ಲ, ಎಲ್ಲನೂ ಕೂಡ ಕ್ರೇಜಿ ಕಲೆಕ್ಷನ್ ಅಂತಲೇ ಹೇಳ್ಬೋದು. 2 ಅಡಿ 3 ಅಡಿ ಗಣಪತಿಗೆಲ್ಲ ಕುಂದನು ಸ್ಟೋನ್ ವರ್ಕ್ ಮಾಡಿಕೊಡ್ತಾರೆ ಗುರು. ನಿಮ್ಮ ಟೇಸ್ಟ್ ತಕ್ಕಂಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸೇಷನ್ ಮಾಡಿಸ್ಕೊಬೋದು ನಿಮ್ಮ ಗಣಪತಿನ. ಜೊತೆಗೆ ಪ್ರೈಸ್ ವಿಷಯಕ್ಕೆ ಬಂದರೆ ಅದು ಬೇರೆ ಎಲ್ಲ ಶಾಪ್ಸ್ಗಿಂತ ಇವ್ರ ಹತ್ರ ತುಂಬಾ ಅಫೋರ್ಡೆಬಲ್ ಪ್ರೈಸು ಗಣಪತಿಗಳು. ಅಷ್ಟು ಕ್ರೇಜಿ ಕಲೆಕ್ಷನ್ಸ್ ಇದೆ, ಯಾವುದು ಕೂಡ ರಿಪೀಟ್ ಆಗಿಲ್ಲ. ನೀವು ಒಂದ್ಸಲಿ ಅಕ್ಷರ ಆರ್ಟ್ಸ್ ಒಳಗಡೆ ಕಾಲಿಟ್ರೆ ಸಾಕು, ಗಣಪತಿ ಬುಕ್ ಮಾಡಿದಿರ ನೀವು ವಾಪಸ್ ಹೋಗೋದಿಲ್ಲ, ಅಷ್ಟು ಕ್ರೇಜಿ ಕಲೆಕ್ಷನ್ಸ್ ಇದೆ.